ಈಗ ವಿಧಾನ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗ ಏನು ಹಿಜಾಬ್ ಬ್ಯಾನ್ ವಾಪಸ್ ಪಡೆದುಕೊಂಡಿದೆ ಸರ್ಕಾರ, ಅದಕ್ಕೆ ತಮ್ಮ ರಿಯಾಕ್ಷನ್ ಏನು ಸರ್? ಅಲ್ಲ, ಹಿಜಾಬ್ ಅನ್ನ ಬ್ಯಾನ್ ಮಾಡಿರೋದನ್ನ ವಾಪಸ್ ತೆಗೆದುಕೊಂಡಿದೆ. ವಾಪಸ್ ತೆಗಿಬೇಕು ಅಂತ ಯಾರಾದ್ರೂ ಕೇಳಿದ್ರು? ಯಾರು ಕೇಳಿದ್ರು ನನಗೆ ಗೊತ್ತಿಲ್ಲ. ಯಾರು ಹಿಜಾಬ್ ಹಾಕ್ತಾರ ಅವ್ರು ಕೇಳಿದ್ರು? ಅಲ್ಲ, ಯಾರೋ ಕೇಳಿರ್ಬೋದು, ಅಥವಾ ಕೇಳದೆ ಇದ್ರೂ ಕೂಡ ಕೇಳಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಈಗ ತುಂಬಾ 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 ಅದು ಅಧ್ಯಯನದ ವಿಷಯ ಆಗ್ಬಿಟ್ಟಿದೆ ಹಿಜಾಬ್ ವಿಚಾರದಲ್ಲಿ. ಈಗ ಏನು ಕೋರ್ಟ್ ಆದ್ರೂ ಏನ್ ಹೇಳಿತ್ತು, ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿತ್ತು ಮೇಡಮ್. ಯೂನಿಫಾರ್ಮ್ ಹಾಕ್ತಾರೆ, ಯೂನಿಫಾರ್ಮ್ ಏನ್ ಹಾಕೊಂಡ್ ಬರಲ್ಲ ಅಂತ ಹೇಳಲ್ಲ, ಬಟ್ ಯೂನಿಫಾರ್ಮ್ ಹಾಕ್ತಾರ. ತಲೆ ಮೇಲೆ ವಸ್ತ್ರನ ಹಿಜಾಬ್ ಅಂತಾರ್ರಿ ಸರ್. ಬುರ್ಕಾ ನಕಾಬ್ ಅಂದ್ರೆ ಫುಲ್ ಮುಚ್ಕೊಳ್ಳೋದು. ಬಟ್ ಇವತ್ತು ಸರ್ಕಾರದ ಆದೇಶದಲ್ಲಿ ತುಂಬಾ ಕ್ಲಾರಿಟಿ ಕೊಟ್ಟಿದೆ, ಏನಂದ್ರೆ ವಿದ್ಯಾರ್ಥಿಗಳ ಗುರುತಿಸುವಿಕೆಗೆ ತೊಂದರೆ ಆಗಬಾರ್ದು ಅಂತ ಮುಖ ಮುಚ್ಕೊಳ್ಳೋದು, ಕಣ್ಣು ಸಮೇತ ಮುಚ್ಕೊಳ್ಳೋದು ಅದೆಲ್ಲ ಮಾಡಂಗಿಲ್ಲ. ಮತ್ತೆ ತಲೆ ಮೇಲೆ ವಸ್ತ್ರ ಹಾಕೊಳ್ಳೋದಕ್ಕೆ ಹಿಜಾಬ್ ಅಂತಾರ್ರಿ ಸರ್. ಆಯ್ತು, ತಲೆ ಮೇಲೆ ವಸ್ತ್ರ ಕಣ್ಣು ಮಾತ್ರ ಕಾಣೋ ತರ ಅಲ್ಲ, ಅದು ಬುರ್ಕಾ ಆಯ್ತು. ಅದು ಬುರ್ಕಾ ಆಯ್ತು. ಹಿಜಾಬ್ ಅಂದ್ರೆ ತಲೆ ಮೇಲೆ ವಸ್ತ್ರ ಹಾಕೊಳ್ಳೋದು, ಮುಖ ಬಿಡೋದು. ಯಾಕೆ? ಫಾರ್ ಎಕ್ಸಾಂಪಲ್ ಈಗ ಹಿಂದೂಗಳು ಹಂಗ ಹಾಕೊಂಡ್ ಬರ್ತಾರ? ಹಿಂದೂಗಳಿಗೆ ಈಗ ಧರ್ಮ ಹಂಗಂದ್ರೆ ಹೆಂಗೆ ಸರ್? ನಿಮ್ಮ ಆಚಾರ ವಿಚಾರಕ್ಕೂ ನಮ್ಮ ಆಚಾರ ವಿಚಾರಕ್ಕೂ ಡಿಫ್ರೆನ್ಸ್ ಇರಲ್ಲ. ನೀವು ತಿನ್ನೋ ಆಹಾರಕ್ಕೂ ನಾವು ತಿನ್ನೋ ಆಹಾರಕ್ಕೂ ಡಿಫ್ರೆನ್ಸ್ ಇರಲ್ಲ. ತಕರಾರು ಮಾಡೋದಿಲ್ಲ. ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಒಬ್ಬರಿಗೊಬ್ಬರು ಫ್ರೆಂಡ್ಶಿಪ್ ನಲ್ಲಿ ಬೆರೆಯುವಂತ ಅವಕಾಶವನ್ನ ಕೊಡಬೇಕು. ಮತ್ತೆ ಹಿಜಾಬ್ ತಂದೆ, ಮತ್ತೆ ಬುರ್ಕಾ ತಂದೆ, ಅದು ಮಾಡಿದ್ರಿ ಸರ್ ರವಿಕುಮಾರ್ ಸರ್. ನಿಮ್ಮ ಒಂದು ನೀವ್ ಹೆಂಗೆ ಅಂತ ನನಗೆ ಗೊತ್ತು. ನೀವು ಯಾವ ರೀತಿ ಕಟ್ಟಕಡೆಯ ಮನುಷ್ಯರನ್ನ ತಲುಪ್ತೀರಿ, ನೀವು ಯಾವ ರೀತಿ ಶೋಷಿತರು ಮತ್ತು ತಳ ಸಮುದಾಯದ ಜೊತೆಗೆ ನಿಮ್ಮ ಒಡನಾಟ ಇದೆ. ನನ್ಗೆ ಅದರ ಡ್ಯೂ ರೆಸ್ಪೆಕ್ಟ್ ನಾನು ಹೇಳ್ತೀನಿ. ನೀವೇ ಮಾಡಿದ್ದನ್ನ ಚಲೋ ಇತ್ತು. ಯಾರು ಏನ್ ತಕರಾರು ಎತ್ತಿರ್ಲಿಲ್ಲ. ಯಾವ ವಿದ್ಯಾರ್ಥಿಗಳು ರೋಡಿಗೆ ಬಂದು ಹಿಜಾಬ್ ಹಾಕಿಸ್ಬೇಡ್ರಿ ಅಂತ ಹೇಳಿರ್ಲಿಲ್ಲ. ಯಾರು ಕೂಡ ಅದ್ರ ಬಗ್ಗೆ ಆಕ್ಷೇಪ ಎತ್ತಿರಲಿಲ್ಲ. ನೀವೇ ಎತ್ತಿದ್ರಿ ಬಿಜೆಪಿ ಸರ್ಕಾರ ಹಿಜಾಬ್ ಹಾಕೊಂಡ್ ಬರ್ಬಾರ್ದು ಅಂತ. ನೀವ ತೆಗ್ದಿದ್ದದು. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅದು ಏನಕ್ಕೆ ಅಂತ ಯಾವ ಹಿಂದೂ ಧರ್ಮದ ವಿದ್ಯಾರ್ಥಿಗಳಾಗ್ಲಿ, ಕ್ರಿಶ್ಚಿಯನ್ ಧರ್ಮದ ವಿದ್ಯಾರ್ಥಿಗಳಾಗ್ಲಿ, ಅಥವಾ ಬೇರೆ ಜಾತಿ ಸಮುದಾಯದ ವಿದ್ಯಾರ್ಥಿಗಳು ಯಾರು ಬೀದಿಗೆ ಬಂದಿರ್ಲಿಲ್ಲ ಇವ್ರು ಹಿಜಾಬ್ ಹಾಕೊಂಡ್ ಬರ್ಬಾರ್ದು ಹೆಣ್ಮಕ್ಳು ಅಂತ ಹೇಳಿ. ಆದ್ರೆ ನೀವೇ ಮಾಡಿದ್ದದನ್ನ. ಅದು ನಾವೇ ಮಾಡಿದೀವಿ, ಹೌದು. ಯಾಕೆ ಯೂನಿಫಾರ್ಮ್ ಅಂತ ಮಾಡಿದಾಗ ಯಾಕೆ ಬೇಕು ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಈಗಲೂ ಆಯ್ತು ಸರ್, ಅದನ್ನು ದಾಟಿನೂ ಸರ್ ಆಯ್ತು. ತಂದೆ ತಾಯಿಗಳೇ ಸರಿ ಇಲ್ಲ ಅಂತ ಒಂದ್ ನಿಮಿಷ. ತಂದೆ ತಾಯಿಗಳೇ ಸರಿ ಇಲ್ಲ ಸರ್, ನೀವು ಹಾಕೊಂಡ್ ಹೋದ್ರೆ ಮಾತ್ರ ನೀನ್ ಎಜುಕೇಶನ್ ತಗೊಂತ ಹೇಳ್ತಾರಂತ ಇಟ್ಕೊಡ್ರಿ ಮನ್ಯಾಗ. ಅಂತವ್ರು ಮತ್ತೆ ಎಜುಕೇಶನ್ ನಿಂದ ಅವ್ರು ವಂಚಿತರಾಗಬೇಕಾ ಹೇಳ್ರಿ? ಅದಕ್ಕೆ ತಂದೆ ತಾಯಿಗಳು ಕೂಡ ಬದಲಾಗಬೇಕು, ನಾವು ಕೂಡ ಬದಲಾಗಬೇಕು. ನಾವು ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನ್ ನಡೀತಾ ಇದೆ ನಮಗೆಲ್ರಿಗೂ ಕೂಡ ಗೊತ್ತಿದೆ. ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕು, ಇದೆಲ್ಲ ಒಪ್ಕೊಳ್ತೀನಿ ನಾನು. ಆದ್ರೆ ಮಕ್ಕಳಿಗೆ ಎಜುಕೇಶನ್ ಫಸ್ಟ್ ಕೊಡಿ. ಯೂನಿಫಾರ್ಮ್ ಇವ್ಯಾವು ಬೇಡ. ಮಕ್ಕಳಲ್ಲಿ ಸಮಾನತೆ ಬೇಕು, ಭ್ರಾತೃತ್ವ ಬೇಕು, ನಾವೆಲ್ಲ ಒಂದೇ ಅನ್ನುವಂತ ಭಾವನೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅನ್ನ ಆಯಾ ಸರ್ಕಾರಗಳು ಅಥವಾ ಆಯಾ ಸಂಸ್ಥೆಗಳು ತೆಗೆದುಕೊಂಡು ಬಂದಿದ್ದಾವೆ. ಮತ್ತೆ ನಾನು ಇದನ್ನ ಹಿಜಾಬ್ ಹಾಕೊಂಡ್ ಬರ್ತೀನಿ ಅಂತಂದ್ರೆ ನಾನು ಏನ್ ಹೇಳೋಣ? ಹಾಕೊಂಡ್ ಬರೋದಾದ್ರೆ ಹಾಕೊಂಡ್ ಬನ್ನಿ, ಸರ್ಕಾರ ಅನುಮತಿ ಕೊಟ್ಟಿದೆ. ಫೇರ್. ಥ್ಯಾಂಕ್ ಯು ಸರ್. ಬಟ್ ನಾನು ಏನು ಅಪೀಲ್ ಮಾಡೋದಂದ್ರೆ, ಇವತ್ತು ಸರ್ಕಾರ ಆ ಒಂದು ಬ್ಯಾನನ್ನು ಹಿಂಪಡೆದಿದೆ. ನೀವು ಧಾರ್ಮಿಕ ಸಂಕೇತಗಳನ್ನು ಹಾಕೊಂಡು ಬರ್ರಿ, ಶಿವದಾರ ಹಾಕೊಬರ್ತಾರೆ, ಜರ್ವಾರ ಹಾಕೊಬರ್ತಾರೆ, ಏನು ಬೇಕಾದ್ರೆ ಹಾಕೋಬರ್ರಿ, ಆದರೆ ಎಜುಕೇಷನ್ ಪಡೀರಿ ಅಂತ ಹೇಳಿದ್ದಾರೆ. ಮತ್ತೆ ಇದನ್ನ ಏನಾದರೂ ತಾವು ದೊಡ್ಡದು ಮಾಡಿ
ಸಮಾಜದಲ್ಲಿ ಶಾಂತಿಯನ್ನು ಕದಡುವ, ಕ್ಷೋಭೆಯನ್ನು ಉಂಟು ಮಾಡುವ, ಹಿಂಸಾಚಾರವನ್ನು ಪ್ರಚೋದಿಸುವ ಮತ್ತು ಗಲಭೆಗೆ ಪ್ರೋತ್ಸಾಹಿಸುವ ಭಾಷಣಗಳನ್ನು ಕೊಟ್ಟು ಏನಾದರೂ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡಿದ್ರೋ ನಿಮ್ಮಂಥ ಅಪರಾಧಿಗಳು ಯಾರಿರಲ್ಲ ಹೇಳ್ತೀನಿ. ನೀವು ಬಂದಾಗ ತೆಗಿತೀರಿ, ಇವ್ರು ಬಂದಾಗ ಹಾಕ್ತಾರೆ, ಇವ್ರು ಬಂದಾಗ ಬ್ಯಾನ್ ಅಂತಾರೆ, ಅವರು ಬ್ಯಾನ್ ಇಲ್ಲ ಅಂತಾರೆ. ನಿಮ್ಮ ಪ್ರಯೋಗಗಳಿಗೆ, ನಿಮ್ಮ ತತ್ವ ಸಿದ್ಧಾಂತಗಳಿಗೆ, ನಿಮ್ಮ ಐಡಿಯಾಲಜಿಗಳ ಅಥವಾ ನಿಮ್ಮ ಹೈಕಮಾಂಡ್ಗಳು, ನಿಮ್ಮ ವೋಟ್ ಬ್ಯಾಂಕ್ಗಳು, ನಿಮ್ಮ ಅಪೀಸ್ಮೆಂಟ್ಗೋಸ್ಕರ ನೀವೇನಾದರೂ ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರಚೋದನೆಯ ಭಾವನೆಯನ್ನು ಕೆರಳಿಸಿದರೆ ಈ ರಾಜ್ಯದ ಜನ ಮಾತ್ರ ನಿಮ್ಮನ್ನು ಕ್ಷಮಿಸಲ್ಲ, ನೆನ್ಪಿಟ್ಕೊಳ್ಳಿ. ಇಂಥ ಪ್ರಯೋಗಗಳಿಗೆ ನಿಮ್ಮನ್ನ ಕೂರಿಸಿದ್ದಾರೆ, ಮತ್ತೆ ಮಾಡಕ್ಕೆ ಹೋಗಬೇಡಿ. ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು. ವಿದ್ಯಾರ್ಥಿಗಳು ಫಸ್ಟೇ ನೀಟು ಅದು ಇದು ಅಂತ ಭಾಳ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಹಿಜಾಬ್ ಹಾಕ್ತಿರೋ, ನೀವು ಜಿನ್ವಾರ ಹಾಕ್ತಿರೋ, ನೀವು ಚೂದಾರ ಹಾಕ್ತಿರೋ, ನೀವು ಕೇಸರಿ ಶಾಲ್ ಹಾಕ್ತಿರೋ, ಕೇಸರಿ ಬಟ್ಟೆ ಹಾಕ್ತಿರೋ ಅಲ್ಲ. ಎಜುಕೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಶಿಕ್ಷಣ ತುಂಬ ಮುಖ್ಯ. ಹೆಣ್ಣು ಕಲಿತರೆ ಇಡೀ ಸಮಾಜ ಕಲಿತ ಹಾಗೆ. ಆಕೆ ಒಂದು ಬಟ್ಟೆ ಹಾಕ್ತಾಳೆ, ಹಿಜಾಬ್ ಹಾಕ್ತಾಳೆ ಅಂತ ಆಕೆಯನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ ದಯವಿಟ್ಟು. ಅದ್ರ ವಿರುದ್ಧ ನಾವು ಆಂದೋಲನ ಮಾಡ್ತೀವಿ, ಅದ್ರ ವಿರುದ್ಧ ನಾವು ದೊಡ್ಡ ಚಳವಳಿ ಮಾಡ್ತೀವಿ, ಕ್ರಾಂತಿ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳಲ್ಲಿ ಏನಾದರೂ ನೀವು ಕೆಟ್ಟ ಭಾವನೆಯನ್ನು ಕೆರಳಿಸಿದ್ರೋ ಇದು ಮಾತ್ರ ಚೆನ್ನಾಗಿರಲ್ಲ. ಯಾರು ಮಾಡಿದ್ರೂ ಕೂಡ ಅದನ್ನು ಒಪ್ಕೊಳ್ಬಾರ್ದು ಸಮಾಜ. ಈಗ ತಂದೆ ತಾಯಿಗಳಿಗೆ ನಮ್ಮಂಥವ್ರ ಕೈದ್ರೆ ಫಸ್ಟ್ ಓದಂತೀವಿ ನಾವು. ತಗೊಂಡು ಏನು ಮಾಡ್ತೀವಿ, ಯಾರು ಹಿಜಾಬ್ ಹಾಕೊಂಡು ಬರ್ತಾರೋ, ಯಾರು ಕೇಸರಿ ಶಾಲ್ ಹಾಕೊಂಡು ಬರ್ತಾರೋ, ಯಾರು ಪೇಟ ಹಾಕೊಂಡ್ ಬರ್ತಾರೋ ಅದೆಲ್ಲ ತಲೆ ಕೆಡ್ಸ್ಕೊಬೇಡ. ನಿನ್ಗೆ ಏನೈತಿ, ಎದಕ್ಕೆ ಹೋಗ್ತೀನಿ ಶಾಲೆಗೆ ಕಾಲೇಜ್ಗೆ, ಓದಕ್ಕೆ ಹೋಗ್ತೀವಿ, ಓದೋದಷ್ಟೇ ಮಾಡು. ಹೌದಲ್ವಾ? ಬಟ್ ಗೊತ್ತಿಲ್ಲ ಇದು ಏನೇನಾಗುತ್ತೆ ಅಂತ. ಇನ್ನೂ ಕ್ಲಾರಿಟಿ ಬೇಕು ಇದರಲ್ಲಿ. ಯಾಕೆ ಅಂತಂದ್ರೆ ಅವರು ಕೇಸರಿ ಶಾಲೆ ಹಾಕೋ ಬರ್ಬೋದಾ, ಈಗ ಬುರ್ಕಾ ನಕಾಬ್ ಅಂತ ಇದೆ. ಈಗ ತುಂಬಾ ಕ್ಲಾರಿಟಿಯಲ್ಲಿ ಇವ್ರು ಏನು ಹೇಳಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳ ಗುರುತಿಸುವಿಕೆಗೆ ತೊಂದರೆ ಆಗಬಾರ್ದು, ನಿಂಗಂತಿತ್ತ ಸಮವಸ್ತ್ರಕ್ಕೆ ಅಡ್ಡಿ ಆಗಬಾರ್ದು. ಒಂದು ಸಮವಸ್ತ್ರ ಇರುತ್ತೆ, ಅದ್ರ ಮೇಲೆ ಫುಲ್ ಏನೋ ಹಾಕೋ ಬಂದ್ಬಿಡೋದು, ಐಡೆಂಟಿಟಿನೇ ಗೊತ್ತಾಗೋದಿಲ್ಲ ಯಾರು ಬರ್ತಾರೆ ಹೋಗ್ತಾರೆ ಅಂತ, ಕಣ್ಣು ಕಾಣೋಂಗೆ ಹಾಕೊಂಬರೋದು, ಅದನ್ನೆಲ್ಲ ಎನ್ಕರೇಜ್ ಮಾಡಿ. ನಾನು ಅದನ್ನ ಹೇಳ್ತೀನಿ. ತಲೆ ಮೇಲೆ ಏನೋ ಒಂದು ಬಟ್ಟೆ ಹಾಕೊಂಬರ್ತೀನಿ, ಯೂನಿಫಾರ್ಮ್ ಹಾಕೊಂಬರ್ತೀನಿ ಅಂದ್ರೆ ಫೇರ್ ಇನಫ್, ಅದ್ರಲ್ಲಿ ಏನು ತಪ್ಪಿಲ್ಲ. ಹೌದಲ್ವಾ? ಅದ್ರಲ್ಲೇನು ತಪ್ಪಿಲ್ಲ. ಇನ್ನೊಂದೇನೋ ನಾವು ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರ್ತಾರೆ ಹುಡುಗರು, ಪಾಪ ಅವರು ಬಟ್ಟೆ ಹಾಕೊಂಡ್ ಬರ್ತಾರ, ಅದಕ್ಕೆ ಯಾರ ಅಡ್ಡಿ ಪಡಿಸ್ತಾರ? ಅಂಥವು ಏನೂ ಇರ್ಲಿಲ್ಲಪ್ಪ ನಮ್ಮ ಕಾಲದಾಗ. ಈಗ ಇವ್ರದ್ದು ಎಲ್ಲ ಶುರುವಾಗಿತ್ತು. ಅವಾಗ ಎಲ್ಲರೂ ನಾವು ಒಂದೇ ಅಂತ ಪರಸ್ಪರ ಗೌರವ ಪ್ರೀತಿಯಿಂದ ಇದ್ವಿ. ಈಗಲೇ ಇಂಥವೆಲ್ಲ ಶುರುವಾಗಿರೋದು.